ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರೆಸಿಸ್ಟರ್ ಕಲರ್ ಕೋಡಿಂಗ್ ಬಗ್ಗೆ ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಸೊ ಬಿಫೋರ್ ದಟ್ ಈ ಕಲರ್ ಕೋಡಿಂಗ್ ಚಾರ್ಟ್ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಫಸ್ಟ್ಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಬ್ಯಾಂಡ್ ಅಂತ ತೋರಿಸಿದ್ದೇವೆ. ಫಸ್ಟ್ ಬ್ಯಾಂಡ್ ಅಂದರೆ ಫಸ್ಟ್ ಡಿಜಿಟ್ ಅಂತ ಬರ್ಕೊಬೇಕಷ್ಟೆ. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡ್ ಅಂತ ಇದೆಯಲ್ಲ ಅದನ್ನ ಸೆಕೆಂಡ್ ಡಿಜಿಟ್ ಅಂತ ಬರ್ಕೊಬೇಕು. ನೆಕ್ಸ್ಟ್ ಥರ್ಡ್ ಬ್ಯಾಂಡ್ ಇದೆಯಲ್ಲ ಅದು ಮಲ್ಟಿಪ್ಲಯರ್, ಅಂದರೆ ಫಸ್ಟ್ ಎರಡು ಬ್ಯಾಂಡ್ಸ್ ಏನು ಬರ್ಕೊಂಡಿದೀವಿ ಅದ್ರ ಜೊತೆ ಗುಣಿಸೋದಕ್ಕಷ್ಟೇ ಇದು. ನೆಕ್ಸ್ಟ್ ಫೋರ್ತ್ ಬ್ಯಾಂಡ್ ಬಂದ್ಬಿಟ್ಟು ಟಾಲರೆನ್ಸ್ ಅಂದ್ರೆ +or-5% 10% ಹಿಂದೆ ಮುಂದೆ ಆಗ್ಬೋದು ರೆಸಿಸ್ಟೆನ್ಸ್, ಡಿಪೆಂಡ್ಸ್ ಆನ್ ದ ಟಾಲರೆನ್ಸ್ ಬ್ಯಾಂಡ್. ಈಗ ಒಂದು ಉದಾಹರಣೆ ನೋಡೋಣ. ಸೊ ಇದು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಕಲರ್ ಕೋಡಿಂಗ್ ಚಾರ್ಟ್ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ನೋಡೋಣ. ಫಸ್ಟ್ ಬ್ಯಾಂಡ್ ಬ್ರೌನ್ ಅಂತ ತಗೊಳ್ಳೋಣ. ಸೊ ಬ್ರೌನ್ ಅಲ್ಲಿ ಏನಿದೆ 1 ಅಂತ ಇದೆ. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡ್ ಬ್ಲಾಕ್ ಅಂತ ತಗೊಳ್ಳೋಣ. ಬ್ಲಾಕ್ ಅಲ್ಲಿ ಏನು ಬರುತ್ತೆ, 0 ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ಎರಡು ಬ್ಯಾಂಡ್ನ ಅದೇನಿದೆ ಆಸ್ ಇಟ್ ಈಸ್ ನಂಬರ್ ಬರ್ಕೊಬೇಕು. ಈಗ ಬ್ರೌನ್ ಅಂದರೆ 1, ಬ್ಲಾಕ್ ಅಂದರೆ 0. ನೆಕ್ಸ್ಟ್ ಮೂರನೇ ಬ್ಯಾಂಡ್ ಮಲ್ಟಿಪ್ಲಯರ್ ಅಂದರೆ ಗುಣಾಕಾರ ಮಾಡೋದು. ಘಾತ ರೂಪದಲ್ಲಿ ಕೊಟ್ಟಿರ್ತಾರೆ, ಅದು ಗುಣಿಸೋದು, ಮಲ್ಟಿಪ್ಲೈ ಮಾಡಬೇಕು. ಸೊ ಇಂಟು ಹಾಕೊಂಡು ರೆಡ್ ಮೂರನೇ ಬ್ಯಾಂಡ್ ಇರೋದ್ರಿಂದ ರೆಡ್ ಏನಿದೆ 100 ಅಂದರೆ 10^2. ಸೊ ಈಗ 10 × 100 ಅಂದರೆ 1000 ಬರುತ್ತೆ. ನಿಮಗೆ 1000 ಓಮ್ಸ್ ರೆಸಿಸ್ಟೆನ್ಸ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಬ್ಯಾಂಡ್ ಟಾಲರೆನ್ಸ್ ಇರೋದ್ರಿಂದ ನೀವು ಯಾವ್ದಾದ್ರು ಒಂದು ಬ್ಯಾಂಡ್ನ ತಗೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಗೋಲ್ಡ್ ತಗೊಂಡ್ರೆ +or-5% ಬರುತ್ತೆ. ಸಿಲ್ವರ್ ತಗೊಂಡ್ರೆ +or-10% ಬರುತ್ತೆ. ಇವಾಗ ನಾವೇ ಒಂದು ರೆಸಿಸ್ಟರ್ನ ಡ್ರಾ ಮಾಡೋಣ. ಸೊ ಅದ್ರ ಮೇಲೆ 3 ಕಲರ್ ಬ್ಯಾಂಡ್ಸ್ ಹಾಕ್ತೀನಿ, ನೆಕ್ಸ್ಟ್ ಟಾಲರೆನ್ಸ್ ಬ್ಯಾಂಡು ಹಾಕ್ತೀನಿ. ಸೊ ನೀವು ಡ್ರಾ ಮಾಡ್ಕೊಳ್ಳಿ ವಿಡಿಯೋ ನೋಡೋದ್ರ ಜೊತೆಲಿ. ಸೊ ದೇರ್ ಬೈ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಕಲರ್ಸ್ ಅಂಡ್ ಕ್ಯಾಲ್ಕುಲೇಷನ್. ಸೊ ಮೊದಲನೇ ಬ್ಯಾಂಡ್ ರೆಡ್ ಹಾಕಿದ್ದೀನಿ, ಎರಡನೇ ಬ್ಯಾಂಡ್ ಬ್ಲಾಕ್ ಹಾಕಿದ್ದೀನಿ, ಮೂರನೇ ಬ್ಯಾಂಡ್ ಬ್ರೌನ್ ಹಾಕ್ತಾ ಇದ್ದೀನಿ, ನೆಕ್ಸ್ಟ್ ಫೋರ್ತ್ ಬ್ಯಾಂಡು ಗೋಲ್ಡ್ ಹಾಕ್ತೀನಿ. ಸೊ ಇವಾಗ ಇಷ್ಟು ಕಲರ್ಸ್ದು ನಿಮಗೆ ನಂಬರ್ಸ್ ಗೊತ್ತಿರಬೇಕು. ಸೊ ಫಸ್ಟ್ ಕಲರ್ ಏನಿದೆ ಇಲ್ಲಿ ರೆಡ್ ಇದೆ, ಅದನ್ನ ಫಸ್ಟ್ ಡಿಜಿಟ್ ಆಗಿ ಇಟ್ಕೊಬೇಕು. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡ್ ಏನಿದೆ ಅದನ್ನ ಸೆಕೆಂಡ್ ಡಿಜಿಟ್ ಆಗಿ ಇಟ್ಕೊಬೇಕು. ಮೂರನೇ ಬ್ಯಾಂಡ್ ಏನಿದೆ ಅದನ್ನ ಮಲ್ಟಿಪ್ಲೇಯರ್ ಆಗಿ ಇಟ್ಕೊಬೇಕು. ನಾಲ್ಕನೇ ಬ್ಯಾಂಡ್ ಏನಿದೆ ಅದು ಟಾಲರೆನ್ಸ್. ಈಗ ನಂಬರ್ಸ್ ಹಾಕಂತ ಹೋಗೋಣ. ಸೊ ಫಸ್ಟ್ ಬ್ಯಾಂಡು ಫಸ್ಟ್ ಡಿಜಿಟ್ ಅಂತಾನೆ ಇಟ್ಕೊಬೇಕು. ರೆಡ್ ಅಂದ್ರೆ ಎಷ್ಟು, 2. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡ್ನ ಸೆಕೆಂಡ್ ಡಿಜಿಟ್ ಅಂತಾನೆ ಇಟ್ಕೊಬೇಕು. ಸೊ ಬ್ಲಾಕ್ ಇದೆ ಅಲ್ಲಿ, ಬ್ಲಾಕ್ ಅಂದ್ರೆ 0. ನೆಕ್ಸ್ಟ್ ಮೂರನೇ ಬ್ಯಾಂಡ್ ಮಲ್ಟಿಪ್ಲೇಯರ್ ಇಂಟು ಸಿಂಬಲ್ ಹಾಕ್ರಿ, ಅಲ್ಲಿ ಬ್ರೌನ್ ಇರೋದ್ರಿಂದ 10^1. ನೆಕ್ಸ್ಟ್ ಫೋರ್ತ್ ಬ್ಯಾಂಡು ಟಾಲರೆನ್ಸ್ ಏನಿದೆ ಗೋಲ್ಡ್ ಇದೆ. ಸೊ ಗೋಲ್ಡ್ ಅಂದ್ರೆ +or-5%. ಈಗ 20 × 10 ಗುಣಿಸಿದ್ರೆ 200 ಓಮ್ ಸಿಗುತ್ತೆ. ಸೊ ಹೀಗೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಸ್ಟರ್ ಹಾಕೊಳ್ಳೋಣ. ಸೊ ಇನ್ನೊಂದು ರೆಸಿಸ್ಟರ್ಗೆ ಕಲರ್ ಬಂದ್ಬಿಟ್ಟು ಫಸ್ಟ್ ಬ್ಯಾಂಡ್ ಬ್ರೌನ್, ಸೆಕೆಂಡ್ ಬ್ಯಾಂಡ್ ಬ್ಲಾಕ್ ಹಾಕೋಣ, ನೆಕ್ಸ್ಟ್ ಥರ್ಡ್ ಬ್ಯಾಂಡ್ ರೆಡ್ ಹಾಕೋಣ, ನೆಕ್ಸ್ಟ್ ಫೋರ್ತ್ ಬ್ಯಾಂಡ್ ಬಂದ್ಬಿಟ್ಟು ಸಿಲ್ವರ್ ಹಾಕೋಣ. ಸೊ ಸಿಲ್ವರ್ ಅಂದ್ರೆ ನಿಮ್ಗೆ ಟಾಲರೆನ್ಸ್ ಗೊತ್ತಿರಬೇಕು. ಈಗ ಫಸ್ಟ್ ಬ್ಯಾಂಡ್ ಬ್ರೌನ್ ಇದೆ. ಸೊ ಬ್ರೌನ್ನ ಬೆಲೆ ಎಷ್ಟು, 1. ಸೊ ಆಸ್ ಇಟ್ ಈಸ್ 1 ಅಂತ ಬರ್ಕೊಡ್ರಿ. ಸೆಕೆಂಡ್ ಬ್ಯಾಂಡ್ ಬ್ಲಾಕ್ ಇದೆ, ಅದ್ರ ಬೆಲೆ 0. ಥರ್ಡ್ ಬ್ಯಾಂಡ್ ರೆಡ್ ಇದೆ, ಅದ್ರ ಬೆಲೆ 10^2 ಅಥವಾ 100 ಅಂತ ಬರ್ಕೊಳ್ಳಿ. ಫೋರ್ತ್ ಬ್ಯಾಂಡ್ ಸಿಲ್ವರ್ +or-10%. ಈಗ 10 × 100 ಗುಣಿಸಿ 1000 ಸಿಗುತ್ತೆ, +or-10%. ಸೊ 1000 ಓಮ್ಸ್ or 1 ಕಿಲೋ ಓಮ್ ಅಂತ ಬರ್ಕೋಬಹುದು. ಸೊ ಹೀಗೆ ವಿಡಿಯೋ ನೋಡ್ತಾ ಇರ್ರಿ, ಮ್ಯಾಕ್ಸಿಮಮ್ ಶೇರ್ ಮಾಡ್ತಾ ಇರ್ರಿ. ಅಂಡ್ ಈ ಕಲರ್ ಕೋಡಿಂಗ್ ಚಾರ್ಟ್ ಈಸಿಯಾಗಿ ಕಲಿಬೇಕು ಅಂದ್ರೆ ಶಾರ್ಟ್ ಕಟ್ ಲೈನ್ ಇದೆ, BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಆಸ್ ವೆರಿ ಗುಡ್ ವೈಫ್. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.